Hey guys, welcome back to my YouTube channel. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಗೈಸ್, ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮನೇಲಿ ಮಾಡ್ಕೊಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಹಾಗೆ ನಾನು ತುಂಬ ಸ್ನ್ಯಾಕ್ಸ್ಗಳನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದರಿಂದ ನಿಮಗೂ ಸಹ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ನನ್ನ ತಮ್ಮ ಗೋಬಿ ಕೇಳ್ತಾ ಇದ್ದ, ಮಳೆ ಬೇರೆ ಬರ್ತಾಯಿತ್ತು ಆಚೆ ಕಡೆ. ಸೊ ಅದಕ್ಕೆ ಗೋಬಿ ಕೇಳ್ತಾ ಇದ್ದ. ಸೊ ಅದಕ್ಕೆ ಗೋಬಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಅವ್ನು ತರಲೆ ಮಾಡ್ತಾ ಇರ್ತಾನೆ, ತಲೆ ಕೆಡ್ಸ್ಕೊಂಬಿಡಿ. ಅವ್ನು ತುಂಬ ತೀಟೆ ಆಗಿಬಿಟ್ಟಿದ್ದಾನೆ ಅಲ್ವಾ ಸಮು? ಅಲ್ಲಿ ನೋಡಬೇಕು. ಸಮು, ಏನು ಬೇಕು ನಿಂಗೆ? ಜೋಬಿ ಕೇಳಿಸಲ್ಲ. ಗೋಬಿ ಬೇಕಂತೆ ಅವನಿಗೆ, ಮಾಡಿಕೊಡಲ್ಲ ನಾನು. ಸರಿ ಬನ್ನಿ ಫ್ರೆಂಡ್ಸ್, ಮಾಡೋಣ. ಟೈಮ್ ಅಲ್ಲೇ ಆಗೋಗಿದೆ, ಇನ್ನೊಂದು ಸ್ವಲ್ಪ ಟೈಮ್ ಇರೋದು. ಸೊ ಬನ್ನಿ ಮಾಡೋಣ. ಲೆಟ್ಸ್ ಗೋ ಗೈಸ್. ಗೈಸ್, ಹೇಳೋದಕ್ಕೆ ಬರಲ್ಲ ಅಂದ್ರೂ ಹೇಳಕ್ಕೆ ಹೋಗ್ತಾನೆ, ಟ್ರೈ ಮಾಡ್ತಾನೆ. ಆ್ಯಕ್ಚುಲಿ ಗೈಸ್, ಇವನಿಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಸಮೂ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್. ಸಮೂ, ನಿನಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟನಾ? ನಿಜ? ಹೋಗ್ತೀಯ ಸ್ಕೂಲಿಗೆ? ಓಕೆ ಗೈಸ್, ಬುಕ್ಸ್ ಎಲ್ಲನೂ ಸಹ ಬಂದಿದೆ ಅಣ್ಣಂಗೆ. ಆಗಲೇ ಸ್ಕೂಲ್ಗೆ ಹೋಗೋದೇ ಬಾಕಿ ಇರೋದು. ಜೂನ್ 1 ಸ್ಕೂಲ್ ಸ್ಟಾರ್ಟು. ಸೊ ಹೋಗಬೇಕು ಜೂನ್ 1. ಬನ್ನಿ ಆವಾಗಲ ನೋಡೋಣ. ಇವಾಗ ಫಸ್ಟು ರೆಸಿಪಿ ಹೇಳ್ಕೊಡ್ತೀನಿ, ಬನ್ನಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾನಿಲ್ಲಿ ಗೋಬಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ನನಗೆ ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ. ಬಟ್ ನನ್ನ ತಮ್ಮ ಆರಾಮಾಗಿ ಕುತ್ಕೊಂಡು ಮೈಸೂರು ಪಾಕ್ನ ತಿಂತಾ ಇದ್ದಾನೆ. ತೋರಿಸ್ತೀನಿ ಬನ್ನಿ ನಿಮಗೂ ಸಹ. ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಅಕ್ಕಂಗೆ ಕೊಡ್ದಂಗೆ ಮೈಸೂರು ಪಾಕ್ ತಿಂತಾ ಇದ್ದಾನೆ. ಹೇಳ್ಸಮ್ಮು, ನೋಡಿಲಿ, ಅಕ್ಕಂಗೆ ಕೊಡ್ದಂಗೆ. ಇವಾಗ ಬೇಡ ನನಗೆ, ನೀನೇ ತಿನ್ಕೋ. ಏನೋ ಹೇಳ್ತಾ ಇದ್ದೆ ಈಗ ತಾನೇ, ಹೇಳು ಏನೋ. ಹಾ ಮೈಸೂರು ಪಾಕ್, ಅದು ಮೈಸೂರು ಪಾಕ್. ಬಾಯಲ್ಲಿದೆ, ಅದಕ್ಕೆ ಹೇಳೋಕ್ಕೆ ಕಷ್ಟ ಅಲ್ಲ. ಸರಿ ತಿನ್ನು, ಗೋಬಿ ಮಾಡಿಕೊಡ್ತೀನಿ ಅಷ್ಟರೊಳಗೆ. ಸೊ ಗೈಸ್, ಇವತ್ತು ನಾನು ಮಾಡ್ತಾ ಇರೋದು ಯಾವುದೇ ರೀತಿಯಾದಂಥ ಹೂಕೋಸು ಹಾಗೆ ಎಲೆಕೋಸನ್ನ ಬಳಸಿ ಮಾಡ್ತಾ ಇಲ್ಲ, ಆನಿಯನಿಂದ ಮಾಡ್ತಾಯಿದ್ದೀನಿ. ನಿಮಗೂ ಸಹ ಅದನ್ನು ಯಾವ ರೀತಿ ಮಾಡಿಕೊಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಬನ್ನಿ ಟ್ರೈ ಮಾಡೋದಕ್ಕೆ ಶುರು ಮಾಡೋಣ. ಹಾಗೆ ನಾನು 2 ಸರಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ನಾನು ನಿಮಗೂ ಸಹ ಶೇರ್ ಮಾಡೋಣ ಅದನ್ನು ಅಂತ ಹೇಳ್ಬಿಟ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಬನ್ನಿ ಮಾಡೋಣ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು ಒಂದು ಪಾತ್ರೆ ತೊಗೊಂಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಬಾಕ್ಸ್ ರೀತಿಯಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಾಗಿರುವಂಥ ಒಂದು 4ರಿಂದ 5 ಈರುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಸಹ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳಿ. 2 ಸಹ ಸಮವಾಗಿರಬೇಕು. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಯಾವ ರೀತಿ ಬರುತ್ತೆ ಅಂತ ಬಂದಿತ್ತು, ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಮಳೆ ಟೈಮಲ್ಲಿ ಮಾಡ್ಕೊಂಡು ತಿಂತಾಯಿದ್ರೆ ಬಿಸಿಬಿಸಿದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟನ್ನ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಒಗ್ಗರಣೆ ಮಾಡಬೇಕಾದ್ರೂ ಸಹ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ನೀರು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ತುಂಬ ನೀರಾಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆದರೆ ಸಾಕು. ಯಾವುದೇ ರೀತಿಯಾದಂತಹ ಫುಡ್ ಕಲರ್ನ ನಾನಿಲ್ಲಿ ಬಳಸಿಲ್ಲ. ಅಂಗಡಿಯಲ್ಲೆಲ್ಲ ಫುಡ್ ಕಲರ್ ಬಳಸ್ತಾರೆ. ಸೊ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಇಷ್ಟು ಮಾಡಿಬಿಟ್ಟು ಹಾಗೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು, ನಿಮಗೆ ದಪ್ಪ ಬೇಕಾದರೆ ದಪ್ಪದ ಉಂಡೆಯಲ್ಲಿ, ಹಾಗೆ ಸಣ್ಣ ಬೇಕಾದರೆ ಸಣ್ಣದಲ್ಲಿ ಇದು ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಎಣ್ಣೆ ಕಾದಿದ್ದಾಗಿದ್ಮೇಲೆ ಇದನ್ನು ನಾವು
ಫ್ರೈ ಮಾಡ್ಕೊಬೇಕು. ತುಂಬ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ. ಒಳಗಡೆಲ್ಲೂ ಕೂಡ ಚೆನ್ನಾಗಿ ಬೆಂದಿರಬೇಕು, ಆ ಥರ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಬೆಂದಿರಬೇಕು ಅಂತ ಹೇಳಿಬಿಟ್ಟು. ಸ್ವಲ್ಪ ಅದು ಗೋಲ್ಡನ್ ಕಲರ್ ರೀತಿ ಬರಬೇಕು. ಆವಾಗ ನಾವು ಸ್ವಲ್ಪ ತಿರುವಾಕಬೇಕು. ತಿರುವಾಕಿ ಎಲ್ಲನೂ ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ, ಇದು ಇನ್ನೂ ಸ್ವಲ್ಪ ಬೇಯಬೇಕು. ಇಷ್ಟಾದಮೇಲೆ ಎಲ್ಲ ತಿರುವಾಕ್ಬಿಟ್ಟು ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಇದನ್ನೆಲ್ಲನೂ ಕೂಡ ನಾವು ಸೈಡಿಗೆ ತೆಗೆದು ಮಡಿಕೊಳ್ಳೋಣ. ಹಾಗೆಯೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬರೀ ಇದನ್ನೇ ತಿಂದ್ರೂ ಕೂಡ ತುಂಬ ಟೇಸ್ಟಾಗಿರುತ್ತೆ. ನೀವು ಈ ಥರನೂ ತಿನ್ಬೋದು. ಹಾಗೆ ಅದಕ್ಕೆ ಒಗ್ಗರಣೆನೂ ಸಹ ಹಾಕ್ಕೊಂಡು ಗೋಬಿ ಮಂಚೂರಿಯನ್ ಮಾಡಿಕೊಂಡು ಸಹ ತಿನ್ಬೋದು. ನೆಕ್ಸ್ಟ್ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಒಂದು ಪಾತ್ರೆ ತಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾನು ಸಾಸ್ಗಳು ಹಾಕಿದ್ದೆ, ಸೊ ಅದು ಮಿಕ್ಸ್ ಆಗಿಬಿಟ್ಟಿದೆ. ಸೊ ನೀವು ಕೂಡ ಸಾಸ್ ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ಪು, ಹಾಗೆ ಸ್ವಲ್ಪ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ವಿನೆಗರ್ ಇದ್ದರೆ ವಿನೆಗರ್ ಸಹ ಆ್ಯಡ್ ಮಾಡ್ಕೊಬೋದು. ನಾನು ವಿನೆಗರ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇಲ್ಲ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಬೇರೆ ಸಾಸ್ಗಳು ನಿಮಗೆ ಹಾಕೋಬೇಕು ಅಂತ ಅನಿಸಿದ್ರೆ ಆ್ಯಡ್ನ ಮಾಡ್ಕೊಳ್ಳಿ. ನಾನು ಬರೀ ಇಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದಾದಮೇಲೆ ಒಂದು ಬಟ್ಲಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನಮಗೆ ಗ್ರೇವಿ ಥರ ಬೇಕಲ್ಲ, ಸೊ ಅದಕ್ಕಾಗಿ ಅದನ್ನು ಆ ಥರ ಮಾಡ್ಕೊಂಡಿರೋದು. ಅಂಗಡಿಯಲ್ಲಿ ಮಸಾಲೆ ಸಪ್ರೇಟ್ ಮಾಡ್ತಾರಲ್ಲ, ಅದು ಆ ಥರ ಮಸಾಲೆ ಇದು. ಬಟ್ ನಾನು ಇದಕ್ಕೆ ಫುಡ್ ಕಲರ್ ಎಲ್ಲನೂ ಸಹ ಆ್ಯಡ್ ಮಾಡ್ಕೊಂಡಿಲ್ಲ. ವಾಟರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಹಾಗೆಯೇ ಅದು ಗಟ್ಟಿ ಆಗುತ್ತೆ. ನಿಮಗೆ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಧನಿಯಾ ಪೌಡಿ ಹಾಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ನೋಡಿ ಗಟ್ಟಿ ಆಯಿತು. ಸೊ ಅದಕ್ಕೆ ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದು ಮಳ್ಳಬೇಕಾದ್ರೆ ನಾವು ಬೇಯಿಸಿರೋಂತಹ ಗೋಬಿ ಇರುತ್ತಲ್ಲ, ಆ ಗೋಬಿನ ಎಲ್ಲನೂ ಸಹ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ನಮ್ಮ ತಮ್ಮ ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾನೆ. ಹಾಗೆ ಯಾವಾಗಲೂ ಸಹ ಕೇಳ್ತಾ ಇರ್ತಾನೆ. ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ನಾವು ಮಾಡಿಕೊಡ್ಬೋದು. ನೀವು ಟ್ರೈ ಮಾಡಿ. ಹಾಗೆ ಯಾವ ರೀತಿ ಬಂದಿತ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ಗೈಸ್, ಇದನ್ನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಮ್ಮ ತಮ್ಮಂಗೆ ಹಾಗೆ ನಮ್ಮ ಅಜ್ಜಿಗೆ ಇಬ್ಬರಿಗೂ ಸಹ ಕೊಡ್ತೀನಿ. ಟೇಸ್ಟ್ ಹೇಗಿತ್ತು ಅಂತ ಕೇಳಿ. ಹೇಳು ಬಾಯಲ್ಲಿ ಇನ್ನೊಂದ್ಸಲ. ಸೂಪರಾ? ಚೆನ್ನಾಗೈತಮ್ಮ. ಚೆನ್ನಾಗೈತಾ? ಚೆನ್ನಾಗೈತಿ. ಚೆನ್ನಾಗಿ ಮಾಡಿದ್ದಿ. ಕಷ್ಟಾಗೈತಿ. ಹಾಂ, ಕಷ್ಟಾಗಿ ಮಾಡಿದ್ದಿ. ಚೆನ್ನಾಗದೆ. ಥ್ಯಾಂಕ್ ಯು ಅಜ್ಜಿ.